ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ, ಅನಧಿಕೃತ ವಸತಿ, ಶಿಕ್ಷಣ ಕಾಯ್ದೆಯ ನಿಯಮಾವಳಿ ಉಲ್ಲಂಘನೆ ಮಾಡಿದ ವಿದ್ಯಾಸ್ಫೂರ್ತಿ ಆಂಗ್ಲ ಮಾಧ್ಯಮ ಶಾಲೆ ಸೇರಿದಂತೆ ನಿಯಮಾವಳಿಗಳನ್ನು ಉಲ್ಲಂಘಿಸುತ್ತಿರುವ ಖಾಸಗಿ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಚಂದ್ರಕಾಂತ್ ಕಾದರೊಳ್ಳಿ ಬಣದ ಜಿಲ್ಲಾಧ್ಯಕ್ಷ ಬಾಲಚಂದ್ರ ಹುಲ್ಲೂರು ನೇತೃತ್ವದಲ್ಲಿ ಮುದ್ದೇಬಿಹಾಳ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ 5 ದಿನಗಳನ್ನು ಪೂರೈಸಿ 6ನೇ ದಿನಕ್ಕೆ ಕಾಲಿರಿಸಿದೆ. ಈ ಕುರಿತು ಹೋರಾಟಗಾರರಾದ ಬಾಲಚಂದ್ರ ಹುಲ್ಲೂರು ಮತ್ತು ದುರ್ಗಪ್ಪ ದೊಡಮನಿ ಮಾತನಾಡಿ, ಹೋರಾಟ 6ನೇ ದಿನಕ್ಕೆ ಕಾಲಿಟ್ಟರೂ ಸಂಬಂಧಿಸಿದ ಅಧಿಕಾರಿಗಳು ಅನಧಿಕೃತ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ, ಹಾರಿಕೆ ಉತ್ತರಗಳನ್ನು ಕೊಡುತ್ತಿದ್ದಾರೆ. ಇದನ್ನೆಲ್ಲ ನೋಡಿದರೆ ಈ ಅಧಿಕಾರಿ ಅನಧಿಕೃತ ಖಾಸಗಿ ಸಂಸ್ಥೆಗಳ ಜೊತೆಗೆ ಶಾಮೀಲಾಗಿದ್ದಾರಾ ಎಂಬ ಅನುಮಾನಗಳು ದೃಢವಾಗುತ್ತಿವೆ. ಈ ಅಧಿಕಾರಿ ಕ್ರಮ ಕೈಗೊಳ್ಳುತ್ತಾರೆ ಎಂಬ ವಿಶ್ವಾಸವೇ ಕಳೆದು ಹೋಗಿದೆ. ಹಾಗಾಗಿ ಧಾರವಾಡದ ಆಯುಕ್ತರೇ ಖುದ್ದು ಆಗಮಿಸಿ ಅಕ್ರಮಗಳ ದಾಖಲೆ ಇರುವ ವಿದ್ಯಾಸ್ಫೂರ್ತಿ ಶಾಲೆಯನ್ನು ಮೊದಲು ಸೀಜ್ ಮಾಡಬೇಕು, ಬಳಿಕ ಎಲ್ಲ ಅನಧಿಕೃತ ಶಾಲೆಗಳ ಮೇಲೆ ಕ್ರಮ ಕೈಗೊಂಡು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದ DDPI ಮತ್ತು BO ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ತಮ್ಮ ಪಟ್ಟನ್ನು ಬದಲಾಯಿಸಿದ್ದಾರೆ. ಮತ್ತು ಅಲ್ಲಿಯವರೆಗೆ ನಮ್ಮ ಹೋರಾಟ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಮುಂದುವರೆಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹೋರಾಟದ 5ನೇ ದಿನ ತಮಟೆ ಚಳವಳಿಯ ಜೊತೆಗೆ ಕಪ್ಪು ಪಟ್ಟಿಯ ಪ್ರದರ್ಶನ ಕೂಡ ನಡೆಯಿತು. ಹೋರಾಟದ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಷ್ಟಾದರೂ ಯಾವ ಅಧಿಕಾರಿಯೂ ಅನಧಿಕೃತ ಶಾಲೆಯ ಮೇಲೆ ಕ್ರಮ ವಹಿಸದಿರುವುದು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಹೋರಾಟಕ್ಕೆ ಶಿಕ್ಷಣ ಇಲಾಖೆಯ ಅಪರ್ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಭೇಟಿ ನೀಡ್ತಾರಾ ಅಥವಾ ಅನಧಿಕೃತ ಶಾಲೆಗಳಿಗೆ ಶಾಶ್ವತ ಬೀಗ ಜಡಿತಾರಾ? ಕಾದು ನೋಡೋಣ. ಅಲ್ಲಿಯವರೆಗೂ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ದಿವಂಗತ ಮಾಜಿ ರಾಷ್ಟ್ರಪತಿಯವರಾದ APJ ಅಬ್ದುಲ್ ಕಲಾಂ ಸಾಹೇಬರಿಗೆ ನನ್ನ ಸಲಾಮನ್ನು ಸಲ್ಲಿಸುತ್ತಾ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಶ್ರೀ ಚಂದ್ರಕಾಂತ್ ಎಸ್ ಕಾದರೊಳ್ಳಿ ಬಣ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾದಂತ ಬಾಲಚಂದ್ರ ಹುಲ್ಲೂರು ಅವರ ನೇತೃತ್ವದಲ್ಲಿ ಇವತ್ತು 5ನೇ ದಿನ ಮುಗಿತಾ ಇದೆ. ಆದರೂ ಕೂಡ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗ್ಲಿ, ಜಿಲ್ಲಾ ಉಪನಿರ್ದೇಶಕರಾಗ್ಲಿ, ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂತ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ನಾವು ಕುಂತಿರೋದು ಒಂದು ತಾಲೂಕಿನ ಆಡಳಿತ, ಒಂದು ಮಿನಿ ವಿಧಾನಸೌಧ ಅಂತೀವಿ. ಇದಕ್ಕೆ ಮಿನಿ ವಿಧಾನಸೌಧ ಕುಂತಿದೀವಿ. ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹಿಂಗ್ ಹೋಗ್ತಾ ಇರ್ತಾರ, ನಮ್ಗೆ ನೋಡ್ಕೊಂಡು ಹೋಗ್ತಾರ, ಹಿಂಗ್ ಹೋಗ್ತಾರ, ನೋಡ್ಕೊಂಡು ಹೋಗ್ತಾರ. ಏನ್ ಆಯ್ತು ಅಂತ ವಿಚಾರಣೆ ಮಾಡ್ತಾ ಇಲ್ಲ ಅವ್ರು. ಅವ್ರಿಗೆ ನಮ್ಗೇನು ಸಂಬಂಧ ಇಲ್ಲ ಅನ್ನೋ ತರ ಹೋಗ್ತಾ ಇದ್ದಾರೆ. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕೂಡ ಮೊನ್ನೆ DDPI ಅವರು ಬಂದಾಗ ಅವ್ರ ಜೊತೆಗೆ ಬಂದ್ರು, ಯಾವ್ದೋ ಒಂದು ಆರೈಕೆ ಉತ್ತರ ಕೊಟ್ರು. DDPI ಅವರು ಮತ್ತೆ ನಾ ಸೋಮವಾರ ದಿನ ಬರ್ತೀನಿ ಅಂತ ಹೇಳಿ ಹೋಗಿದಾರ. ಇನ್ನು ಸೋಮವಾರ ದಿನ ಬರದೇ ಹೋಗಿದ್ರೆ ನಮಗೆ ಹೆಂಗಾಗತ್ತಪ್ಪ ಅಂದ್ರೆ ಕ್ರಾಂತಿಕಾರಿ ಸಂಘರ್ಷ ಹೋರಾಟ ನಡೆಸಬೇಕಾಗತ್ತ. ನಾವು ಕ್ರಾಂತಿಕಾರಿ ಸಂಘರ್ಷ ಹೋರಾಟ ಮಾಡ್ಬೇಕಾಗತ್ತ. ಯಾಕಂತಂದ್ರೆ ಇವ್ರಿಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗಾಗ್ಲಿ, ಈ ರಾಜಕಾರಣಿಗಳಿಗಾಗ್ಲಿ ಬಹುಶಃ ಇವ್ರಿಗೆ ಅಕ್ಷರ ಅನ್ನೋದು ಜ್ಞಾನನ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅಕ್ಷರ ಜ್ಞಾನನೂ ಗೊತ್ತಿಲ್ಲ, ಅನ್ನದಾನನೂ ಗೊತ್ತಿಲ್ಲ. ಇವ್ರಿಗೆ ಅನ್ನದಾನನೂ ಮಹತ್ವನೂ ಗೊತ್ತಿಲ್ಲ, ಅಕ್ಷರದಾನದ ಮಹತ್ವ ಗೊತ್ತಿಲ್ಲ. ಯಾಕಂತಂದ್ರ ನಾವು ದಲಿತರು ಅಂತಂದ್ರೆ ಹಿಂದುಳಿದವರು, ಬಡವರು, ಕಡು ಬಡವರು, ಅತಿ ಈ ಭಾರತ ದೇಶದಲ್ಲಿ ಕಡು ಬಡವರು ಇದ್ದಂತವ್ರು ನಾವೇ ದಲಿತರು. ನಮ್ಮ ಬಡ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಿದ್ದಾರೆ. ಯಾಕಂತಂದ್ರೆ ಇವರು ಖಾಸಗಿ ಸಂಸ್ಥೆಯವರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ LKG UKG ಹುಡುಗರಿಗೆ 50,000 ತಗೋತಿದಾರ. ಈ ಮತ್ತೆ 1ನೇ 10ನೇ ತರಗತಿ ಮತ್ತೆ ಇದ್ದವ್ರಿಗೆ ಲಕ್ಷಗಟ್ಟಲೆ ತಗೋತಿದ್ದಾರ. PUC ಸೆಕೆಂಡರಿ ಇದ್ದವರಿಗೆ ಅವ್ರಿಗೆಲ್ಲ 2.5 ಲಕ್ಷ 2.5 ಲಕ್ಷ 3 ಲಕ್ಷ ಜನ PUC ತಗೋತಿದ್ದಾರ. ಇವ್ರಿಗೆ ಏನು ಸರ್ಕಾರ ಏನ್ ನಿರ್ಬಂಧನೆ ಏನು ಏರಿ ಕೊಡ್ತೈತೋ ಕೊಡಾಗ ಏನ್ ಇವ್ರಿಗೆ ಏನು ಯಾವ ತರ ಇವರಿಗೆ ಇದನ್ನ ಪರ್ಮಿಷನ್ ಕೊಟ್ಟಿದಾರ, ಪರ್ಮಿಷನ್ ದಾಗ ಏನು ಒಂದು ರಿಸ್ಟ್ರಿಕ್ಷನ್ ಹಾಕಿರ್ತಾರೋ ಇಲ್ಲ,
ಈ ಹುಡುಗರಿಗೆ ಇಷ್ಟು ಫೀಸ್ ತಗೋಬೇಕು, ಈ ಹುಡುಗರಿಗೆ ಇಷ್ಟು ಫೀಸ್ ತಗೋಬೇಕು, ಇಂಥದೇ ರೂಲ್ಸ್ ಇರ್ಬೇಕಂತ ಏನ್ ರೂಲ್ಸ್ ಮಾಡಿದಾರ ಇಲ್ಲ. ತಮ್ಮ ಮನ ಬಂದಂತೆ ತಮ್ಮದಾದ ಸ್ವಂತ ರಸೀಟಿಗಳನ್ನು ಮಾಡಿದಾರ, ತಮ್ಗೆ ಇಷ್ಟ ಬಂದಂತೆ ಫೀಸ್ ತಗೋತಿದಾರ. ಮತ್ತು ಪರೀಕ್ಷೆ ಬಂದಾಗ ಏನ್ ಮಾಡ್ತಿದಾರ, ತಮ್ಮ ಎರಡು ಕ್ವಾರ್ಟರ್ಗಳಲ್ಲೇನೆ ಇದನ್ನ ತಗೊಂಡ್ಬಂದಿದಾರ, SSLC ಅವನ್ನ ತಗೊಂಡ್ಬಂದು ತಮ್ಮ ಶಾಲೆ ಒಳಗೆ ಪರೀಕ್ಷೆ ನಡೆಸಿ ಹೆಚ್ಚಿನ ಒಂದು ಮಾರ್ಕ್ಸ್ ಗಳನ್ನ ಬೆಂಗಳೂರು ತನ ಹೋಗಿ ದುಡ್ಡು ಕೊಟ್ಟು 625 ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಬಂದು ಹೆಚ್ಚಿನ ಪರ್ಸೆಂಟೇಜ್ ಹಾಕಿ ಬ್ಯಾನರ್ಗಳನ್ನ ಹಾಕಿ ಬಹಳ ಹೈಲೈಟ್ ಮಾಡಿ ಎಲ್ಲಾ ಕಡೆಯಿಂದ ಹುಡುಗರು ನಮ್ಮ ಶಾಲೆಗೆ ಬರ್ಬೇಕು, ನಮ್ಮ ಶಾಲೆಗೆ ಬರ್ಕೊಂಡು ನಾ ಹಿಂದ್ ಅನ್ನುವಂತ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಒಂಥರ ಇದು ಗೋವಾ ಬಾಂಬೆದಾಗ ಹಿಂದಕ್ಕೆ ಏನೋ ಗರ್ವಾಲಿ ಬಿಸ್ನೆಸ್ ಕೆಲಸ ಮಾಡ್ತಿದ್ರಂತ ಈ ಶಿಕ್ಷಣ ಇಲಾಖೆ ಕೂಡ ಬಿಸ್ನೆಸ್ ಕೆಲಸ ಆಗೈತಿ. ಬಹಳ ನೋವಿನಿಂದ ಹೇಳ್ಬೇಕಾಗೈತಿ ಈ ಮಾತನ್ನ, ಬಹಳ ನೋವಿನಿಂದ ಹೇಳ್ಬೇಕಾಗಿ ಈ ಮಾತನ್ನ ಕಟ್ಟುನು ಮಾಡ್ಬೇಡ್ರಿ. ಅದ್ ಹೆಂಗೈತಿ ಹಂಗೆ ಹಾಕಿ ಬಹಳ ನೋವಿನಿಂದ ಹೇಳಕತ್ತೀನಿ ನಾನು. ಬಡವ ಮಕ್ಕಳು ಏನ್ ಮಾಡದ್ರಿ, ಬಡವ ಮಕ್ಕಳು 100ಕ್ಕೆ 100 ಮಾರ್ಕ್ಸ್ ತಗೊಂಡವ್ರು ಅದಾರ, ಆದ್ರೂ ಅವ್ರಿಗೆ ದುಡ್ಡಿಲ್ಲ, ಬೆಲೆಕ್ ಆಗ್ತಾ ಇಲ್ಲ, ಕಣ್ಣೀರ್ ಹಾಕ್ತಿದಾವ್. ಎಷ್ಟೋ ಹುಡುಗರು ನಮ್ ಇದ್ರಿಗೆ ಕಣ್ಣೀರ್ ಹಾಕಿದಾವ. ಹಾಗಾಗಿ ಈ ನೋವಿನಿಂದ ನಾವು ಸಂಘರ್ಷಕ್ಕೆ ಇಳಿಕಿತ್ತು. ಮೊದಲೇನೆ ನೀವು ಎಚ್ಚೆತ್ಕೊಂಡು ನಮ್ಗೆ ನ್ಯಾಯಯುತವಾದ ಬೇಡಿಕೆ, ನಮ್ಗೆ ಏನೇನು ಬೇಡಿಕೆ ಅದಾವೋ ಆ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತಂತ ದಯಮಾಡಿ ತಮ್ಮ ಮಾನ್ಯರಲ್ಲಿ ನಾವು ಕೈ ಮುಗಿದು ಕೇಳ್ಕೊತೀವಿ. ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರೆ, ನೀವು ದಯವಿಟ್ಟು ಇದನ್ನ ಈ ಕಡೆಗೆ ಮುದ್ದೇಬಿಹಾಳ ತಾಲೂಕಿನ ಪರಿಸ್ಥಿತಿ ಏನಾಗೈತೆ ಅನ್ನೋ ತಾವು ಒಂದು 8 ದಿನ ಈ ಮುದ್ದೇಬಿಹಾಳ ತಾಲೂಕಿಗೆ ತಾವೇ ಒಂದು ವಾಸ್ತವ್ಯ ಹಾಕೊಂಡ್ರಂತೂ ಬಹಳ ಚಲೋ ಆಯ್ತು. ಯಾಕಂದ್ರೆ ಮೊದಲೊಮ್ಮೆ ಹಿಂದಕ್ಕೆ ಜಿಲ್ಲಾಧಿಕಾರಿಗಳು ಕೆ ಶಿವರಾಮ ಅವ್ರು ಇದ್ದಾಗ ಹಳ್ಳಿಗಳ ವಾಸ್ತವ್ಯ ಹಾಕೊಂತಿದ್ರು ಅವರು, ಅಲ್ಲಿ ಜನಗಳ ಪರಿಸ್ಥಿತಿ ಏನಾಗೈತಪ್ಪ ಅನ್ನೋದು. ಅಂತ ಒಂದು ನೀವು ವಾಸ್ತವ್ಯ ಕಾರ್ಯಕ್ರಮ ಹಾಕೊಂಡು ಹಳ್ಳಿಗಳಿಗೆ ಬಂದಿದ್ದೆ ಕರೆ ಆದ್ರ ಸತ್ಯತೆ ತಮಗೂ ತಿಳಿತೈತೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.